ಕನಕಪುರ ಸಮ್ಯಕ್ ದೃಷ್ಟಿ ಕಣ್ಣಿನ ಆಸ್ಪತ್ರೆ ಹಾರೋಹಳ್ಳಿ ಮತ್ತು ಅನ್ವಯ ಫೌಂಡೇಶನ್ ಬೆಂಗಳೂರು ಹಾಗೂ ಸಾತನೂರು ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ವತಿಯಿಂದ ಬೃಹತ್ ಉಚಿತ ನೇತ್ರ ತಪಾಸಣೆ ಹಾಗೂ ಮಧುಮೇಹ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಸಂಘದ ಸದಸ್ಯರುಗಳು ಮತ್ತು ಸಾರ್ವಜನಿಕರು ಶಿಬಿರದ ಪ್ರಯೋಜನ ಪಡೆದರು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಾಗರಾಜುರವರು ಮಾತನಾಡಿ, ಡಿ.ಕೆ. ಶಿವಕುಮಾರ್ ಮತ್ತು ಡಿ.ಕೆ. ಸುರೇಶ್ ರವರ ಮಾರ್ಗದರ್ಶನದಲ್ಲಿ ಎಲ್ಲರಿಗೂ ಉತ್ತಮ ಆರೋಗ್ಯ ನೀಡುವ ದೃಷ್ಟಿಯಿಂದ ಶಿಬಿರ ಏರ್ಪಡಿಸಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಸಮ್ಯಕ್ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ನರಸಿಂಹಪ್ಪ, ವಿಎಸ್ಎಸ್ಎನ್ ಅಧ್ಯಕ್ಷರಾದ ನಿಜಲಿಂಗಪ್ಪ, ಉಪಾಧ್ಯಕ್ಷರಾದ ಗೀತಾ, ಮುಖ್ಯ ಕಾರ್ಯನಿರ್ವಾಹಕ ಅಭಿಷೇಕ್, ನಿರ್ದೇಶಕರುಗಳಾದ ಮಧುಸೂದನ್, ಅನಿಲ್ ಕುಮಾರ್, ಧನಂಜಯ್ ಕುಮಾರ್, ರಾಜು, ಸಿದ್ದಪ್ಪ, ಸುರೇಶ್, ಮಹದೇವಮ್ಮ, ರಾಜಶೇಖರ್ ಮೂರ್ತಿ, ಆನಂದ್ ಮತ್ತು ನೌಕರ ವರ್ಗ ಹಾಗೂ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ಸಾತನೂರು ಶಂಕರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ನಾಗರಾಜು, ಲಾಯರ್ ಮಂಜುನಾಥ್, ಮಲ್ಲಿಕಾರ್ಜುನ್ ಮುಂತಾದವರು ಉಪಸ್ಥಿತರಿದ್ದರು. ನಿರ್ದೇಶಕರಾದ ಮುತ್ತರಾಜ್ ಅವರಿಗೂ ಸ್ವಾಗತ ಮತ್ತು ರಾಜುರವರಿಗೂ ಸ್ವಾಗತ ಕೋರಬೇಕು ಮತ್ತು ಸಾತನೂರು ಮಲ್ಲಿಕರ್ ಅವರಿಗೂ ಸ್ವಾಗತ ಕೋರಬೇಕು ಮತ್ತು ಸಾತನೂರು ಮಂಜೂರ್ ಅವರಿಗೂ ಸ್ವಾಗತ ಕೋರಬೇಕು, ಪ್ರಕಾಶ್ ಅವರಿಗೂ ಸ್ವಾಗತ ಕೋರಬೇಕು, ಪುರುಷೋತ್ತಮ್ ರವರಿಗೂ ಸಹ ಸ್ವಾಗತ ಕೋರಬೇಕು. ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ಸದಸ್ಯರಿಗೂ ಮತ್ತು ರೈತ ಬಾಂಧವರಿಗೂ ಸಿಬ್ಬಂದಿ ವರ್ಗದವರಿಗೂ ಸ್ವಾಗತ ಕೋರ್ತೇನೆ. ನರಸಿಂಹ ಪ್ರಸಾದ್ ಅವರು ಮಾತಾಡ್ತಾರೆ. ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಹಾಗೂ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ಪ್ರೀತಿಯ ರೈತ ಬಾಂಧವರು ಹಾಗೂ ಸಾತನೂರು ನಿವಾಸಿಗಳಿಗೆ ನನ್ನ ನಮಸ್ಕಾರಗಳು. ಸಮ್ಯಕ್ ದೃಷ್ಟಿ ಕಣ್ಣಿನ ಆಸ್ಪತ್ರೆ ಒಂದು ಸುಸಜ್ಜಿತವಾದ ಕಣ್ಣಿನ ಆಸ್ಪತ್ರೆ. ಮೊದಲು ಒಂದು 5 ವರ್ಷದಿಂದ ಬೆಂಗಳೂರಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಈಗ ಒಂದು 8-9 ತಿಂಗಳಿಂದ ಹಾರೋಹಳ್ಳಿನಲ್ಲಿ ಕೂಡ ಒಂದು ಶಾಖೆಯನ್ನು ತೆರೆದಿರ್ತೀವಿ. ಅಲ್ಲೂ ಸುಸಜ್ಜಿತವಾದ ಎಲ್ಲ ಚಿಕಿತ್ಸೆ ಕಣ್ಣಿಗೆ ಸಂಬಂಧಪಟ್ಟಿದ್ದು ನಡೆಯುತ್ತೆ. ಆಪರೇಷನ್ ಥಿಯೇಟರ್ ಕೂಡ ಇದೆ. ಅಲ್ಲಿ ಪ್ರತಿನಿತ್ಯ ಆಪರೇಷನ್ಸ್, ಕ್ಯಾಟ್ರಾಕ್ಟು ಮತ್ತು ದುರ್ಮಾಂಸ ಇಂಥ ಆಪರೇಷನ್ ಎಲ್ಲ ಅಲ್ಲೂ ಕೂಡ ನಡೆಯುತ್ತೆ. ಹೆಚ್ಚಿನ ಚಿಕಿತ್ಸೆ ಬೇಕಾದ್ರೆ ನಮ್ಮದು ಗುಬ್ಲಾಳದಲ್ಲಿ ಅಲ್ಲೇ ವಾಚರಳ್ಳಿಯಿಂದ ಸ್ವಲ್ಪ ಒಳಗೆ ಬಂದರೆ ಅಲ್ಲೊಂದು ಆಸ್ಪತ್ರೆ ಇದೆ. ಅಲ್ಲಿ ಕರ್ಕೊಂಡೋಗಿ ಚಿಕಿತ್ಸೆ ಕೊಡಿಸುವಂಥ ವ್ಯವಸ್ಥೆ ಇದೆ. ನಮ್ಮದೇ ಒಂದು ಗಾಡಿ ಇದೆ. ಹಾರೋಹಳ್ಳಿಗೆ ಬಂದರೆ ಅಲ್ಲಿಂದ ಕರ್ಕೊಂಡೋಗಿ ಮತ್ತೆ ಚಿಕಿತ್ಸೆ ಮಾಡಿಸಿ ವಾಪಸ್ ಕರ್ಕೊಂಡ್ಬಂದು ಬಿಡುವಂಥ ವ್ಯವಸ್ಥೆ ಕೂಡ ಮಾಡ್ಕೊಂಡಿದ್ದೀವಿ. ಈಗ ಸುತ್ತಮುತ್ತ ಗ್ರಾಮಗಳಲ್ಲಿ ಉಚಿತ ಮಧುಮೇಹ ಮತ್ತು ಕಣ್ಣಿನ ತಪಾಸಣೆ ಮಾಡ್ತೀವಿ. ಮಧುಮೇಹದ ಯಾಕೆ ಮಾಡ್ತೀವಿ ಕಣ್ಣಿನ ಜೊತೆ ಅಂತಂದರೆ, ಈ ಶುಗರ್ ಇರುವಂಥವ್ರಿಗೆ ಕಣ್ಣಿನ ನರಕ್ಕೆ ತುಂಬ ಚಿಕಿತ್ಸೆ ಅವಶ್ಯಕತೆ ಇರುತ್ತೆ. ಎಷ್ಟೋ ಜನಕ್ಕೆ ನಿಯಂತ್ರಣದಲ್ಲಿ ಇರೋದಿಲ್ಲ ಸಕ್ಕರೆ, ಅಂಥವ್ರಿಗೆ ಕಣ್ಣಿನ ನರ ಡ್ಯಾಮೇಜ್ ಆಗ್ತಾ ಇರುತ್ತೆ. ಡ್ಯಾಮೇಜ್ ಆಗ್ತಾ ಕಣ್ಣಿನ ದೃಷ್ಟಿ ಕ್ಷೀಣಿಸ್ತಾ ಹೋಗುತ್ತೆ. ಅವ್ರಿಗೆ ಕಣ್ಣು ಕಾಣ್ತಾ ಇಲ್ಲ, ದೃಷ್ಟಿ ಕ್ಷೀಣಿಸ್ತಾ ಇದೆ ಅಂತ ಗೊತ್ತಾಗೋದು ಸಕ್ಕರೆ ಕಾಯಿಲೆ ನಿಯಂತ್ರಣ ಇಲ್ಲದೆ ಇರೋದ್ರಿಂದ ನರಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಅನ್ನೋದು ಗೊತ್ತಾಗೋದಿಲ್ಲ. ಹಾಗಾಗಿ ನಾವು ಪ್ರತಿಯೊಂದು ಕ್ಯಾಂಪ್ನಲ್ಲೂ ಕೂಡ ಮಧುಮೇಹ ಪರೀಕ್ಷೆ ಮಾಡಿ ಅದಕ್ಕೇನು ಚಿಕಿತ್ಸೆ ಬೇಕು ಅದನ್ನು ಕೂಡ ಡಾಕ್ಟರ್ ತಗೊಳ್ಳಿಕ್ಕೆ ಹೇಳಿ ಕಣ್ಣಿಂದು ಕೂಡ ಪರೀಕ್ಷೆ ಮಾಡ್ತೀವಿ. ಕಣ್ಣಿಂದು ಪೊರೆನೂ ಅಷ್ಟೇ. ಎಷ್ಟೋ ಜನ ಮಾಡ್ಸೋಣ ಬಿಡು ಅಂತ ಮುಂದಾಗ್ತಾ ಹೋಗ್ತಾರೆ. ಪೊರೆ ಬಲಿತಾ ಏನಾಗುತ್ತೆ, ಅದು ತೆಗೆಯೋದಕ್ಕೆ ಕಷ್ಟ ಆಗುತ್ತೆ. ತೆಗೆಯೋದಕ್ಕೆ ಕಷ್ಟ ಆದಾಗ ನಾವು ಬಲವಂತವಾಗಿ ಪ್ರಯತ್ನ ಪಟ್ಟಾಗ ಅದು ಕಣ್ಣಿನ ನರಕ್ಕೆ ಕೂಡ ಡ್ಯಾಮೇಜ್ ಆಗುವಂಥ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಎಲ್ಲೇ ಹೋದ್ರೂ ಮೊದಲು ಪೊರೆ ಇದೆ, ಚಿಕಿತ್ಸೆ ಮಾಡಿಸ್ಬೇಕು ಅಂದಾಗ ಯಾಕೆಂದ್ರೆ ಇನ್ನೊಬ್ಬರ ಹತ್ರ ಒಂದು 2ನೇ ಒಪಿನಿಯನ್ ತಿಳ್ಕೊಂಡು ಆದಷ್ಟು ಬೇಗ ಮಾಡಿಸ್ಕೊಳ್ಳೋದು ಕಣ್ಣಿಗೆ ಒಳ್ಳೆಯದು. ಇಲ್ಲ ಸುಮಾರು ಜನ ಇಲ್ಲ ಕನ್ನಡಕ ಕೊಟ್ಬಿಡಿ ನಾವು ಹಾಗೆ ಅಡ್ಜಸ್ಟ್ ಮಾಡ್ಕೊಂಡಿರ್ತೀವಿ ಅಂತಾರೆ. ಅದು ಬರ್ತಾ ಅದು ಅಂಧತ್ವಕ್ಕೆ ತಿರುಗುತ್ತೆ. ತುಂಬ ಬಲ್ತು ಹೋಗ್ಬಿಟ್ರೆ ಅದು ಪೊರೆ ತೆಗೆದು ಇನ್ನೊಂದು ಲೆನ್ಸ್ ಹಾಕೋದಕ್ಕೂ ಕಷ್ಟ ಆಗುತ್ತೆ. ಅಂಥ ಟೈಮಲ್ಲಿ ಕನ್ನಡಕದ ಮೇಲೆ ಅವಲಂಬಿತರಾಗಬೇಕು. ಕನ್ನಡಕನೂ ಆಗಲಿಲ್ಲ ಅಂತಂದಾಗ ಒಂದು ಕಣ್ಣು ಕಾಣುತ್ತೆ, ಇನ್ನೊಂದು ಕಣ್ಣು ಕಾಣಲ್ಲ. 2 ಕಣ್ಣು ಸಂವಾದ ದೃಷ್ಟಿ ಇಲ್ಲದೇ ಬ್ಯಾಲೆನ್ಸ್ ಸಿಗೋದಿಲ್ಲ. ಹಾಗಾಗಿ ಸುಮಾರು ಸಮಸ್ಯೆಗಳಾಗುತ್ತೆ ಕಣ್ಣಿಂದ. ಮತ್ತು ಮಧುಮೇಹದಿಂದ ಕಣ್ಣಿನ ನರಕ್ಕೆ ತೊಂದರೆ ಆಯಿತು ಅಂತಂದ್ರೆ ಒಂದ್ಸರಿ ಅದು ರೆಟಿನಾ ಅಂತ ಅಂತಾರೆ. ನರ ಡ್ಯಾಮೇಜ್ ಆದರೆ ಮತ್ತೆ ಅದನ್ನು ರಿಪೇರಿ ಮಾಡೋಕ್ಕಾಗೋದಿಲ್ಲ. ಅದು ಶಾಶ್ವತವಾಗಿ ದೃಷ್ಟಿ ಕಳ್ಕೊತಾರೆ. ಅದ್ರ ಜೊತೆಗೆ ಗ್ಲೋಕೋಮಾ ಅಂತೇಳಿ ಇನ್ನೊಂದು ಕಾಯಿಲೆ ಇದೆ. ಅದು ಇರೋದು ಗೊತ್ತಾಗಲ್ಲ. ಅದೇಗೆ ಅಂತಂದರೆ ನಮ್ಮ ಕಣ್ಣಿಂದು ದೃಷ್ಟಿ 360 ಡಿಗ್ರಿ ಏನಿರುತ್ತೆ ಅದು ಕ್ಷೀಣಿಸ್ತಾ ಬರುತ್ತೆ. ಬರ್ತಾ ಚಿಕ್ಕದಾಗ್ತಾ ಬರುತ್ತೆ. ಅದು ತುಂಬ ನಮಗೆ ಕಾಣ್ತಾ ಇಲ್ಲ ಅಂತ ಅನ್ನುವಾಗ ಬಂದು ಪರೀಕ್ಷೆ ಮಾಡಿಸ್ಕೊತಾರೆ. ಆವಾಗ ಚಿಕಿತ್ಸೆ ಕೂಡ ಭಾಳ ಕಷ್ಟ ಆಗುತ್ತೆ. ಅದು ತುಂಬ ಅಡ್ವಾನ್ಸ್ ಸ್ಟೇಜ್ಗೆ ಹೋದಾಗ
ಅದಕ್ಕೋಸ್ಕರ ನಾವು ಪ್ರತಿಯೊಬ್ಬರಿಗೂ ಹೇಳೋದು, ವರ್ಷಕ್ಕೆ ಒಂದ್ಸಲಿನಾರೋ ಕಣ್ಣಿಗೂ ಸ್ವಲ್ಪ ಪ್ರಾಮುಖ್ಯತೆ ಕೊಡಿ. ಕಣ್ಣು ಬಹು ಮುಖ್ಯವಾದ ಅಂಗ. ದೇಹದಲ್ಲಿ ಯಾವುದೇ ಅಂಗ ವೈಫಲ್ಯವಾದ್ರೂ ಕಣ್ಣು ಕಾಣ್ತಾ ಇದೆ ಅಂತ ನಾವು ಜಗತ್ತನ್ನ ನೋಡಿಕೊಂಡು ನಮ್ಮ ಕೆಲಸಗಳು ನಾವು ಮಾಡ್ಕೋಬೋದು. ಕಣ್ಣೇ ಕಾಣಲಿಲ್ಲ ಅಂತಂದಾಗ ಬಹಳ ಸಮಸ್ಯೆ ಆಗುತ್ತೆ. ಹಾಗಾಗಿ ನೀವು ಇಲ್ಲಿ ಬಂದಿರೋರು ಅಷ್ಟೇ, ನೀವು ವಾಪಸ್ ಹೋಗಿ ನಿಮ್ಮ ಮನೆಯವ್ರಿಗೆ, ನಿಮ್ಮ ಊರವ್ರಿಗೆ, ನಿಮ್ಮ ಹಳ್ಳಿಯವ್ರಿಗೆ ಹತ್ತಿರದ ಕಣ್ಣಿನ ಆಸ್ಪತ್ರೆ, ಎಲ್ಲಾದರೂ ಪರವಾಗಿಲ್ಲ, ಹತ್ತಿರದ ಕಣ್ಣಿನ ಆಸ್ಪತ್ರೆಯಲ್ಲಿ ವರ್ಷಕ್ಕೊಂದ್ಸಲಿ ಕಣ್ಣನ್ನು ತಪಾಸಣೆ ಮಾಡಿಸಿ ನಿಮ್ಮ ಕಣ್ಣುಗಳನ್ನ, ನಿಮ್ಮ ದೃಷ್ಟಿನ ಕಾಪಾಡ್ಕೊಳ್ಳಿ. ಇಲ್ಲಿ ಕೂಡ ಉಚಿತವಾಗಿ ಇವತ್ತಿನ ದಿನ ಎಲ್ಲ ತಪಾಸಣೆ ಮಾಡಿ ಯಾರ್ಯಾರಿಗೆ ಏನೇನು ಸಮಸ್ಯೆ ಇದೆ ಅದನ್ನೆಲ್ಲ ವಿವರಿಸ್ತಾರೆ. ಹೆಚ್ಚಿನ ಚಿಕಿತ್ಸೆ ಬೇಕು ಅಂದರೆ ಏನು ಮಾಡಬೇಕು ಅಂತಲೂ ಹೇಳ್ತಾರೆ. ನಮ್ಮ ಕೈಲಾಗಿದ್ದು ನಮ್ಮ ಸಮಯ ದೃಷ್ಟಿ ಕಣ್ಣಿನ ಆಸ್ಪತ್ರೆ ವತಿಯಿಂದ ಏನು ಸಾಧ್ಯವಾಗುತ್ತೆ ಅದಷ್ಟು ನಾವು ಮಾಡಿಕೊಡ್ತೀವಿ. ಈ ಕಾರ್ಯಕ್ರಮಕ್ಕೆ ನಮಗೆ ಆಧಾರ ಸ್ತಂಭ ನಮ್ಮ ಮಲ್ಲಿಕಾರ್ಜುನ ಸ್ವಾಮಿ ಸರ್. ಇಲ್ಲಾಂದ್ರೆ ಒಂದು 2 ತಿಂಗಳಿಂದ ಅವ್ರಿಗೆ ಹೇಳ್ತಾನೆ ಇದ್ವಿ ಮಾಡೋಣ ಅಂತೇಳಿ. ನನಗೆ ಇವತ್ತು ಕಾಲ ಕೂಡ್ಕೊಂಡಿದೆ. ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಈ ತಪಾಸಣೆ ಕಾರ್ಯಕ್ರಮಕ್ಕೆ ಯಶಶಂಕರ್ ಅವರು ಆಗಮಿಸಿರ್ತಾರೆ, ಅವ್ರಿಗೂ ಸಹ ದೀಪಾವಳಿ ಮುಖಾಂತರ ಈ ಕಾರ್ಯಕ್ರಮ ಹಚ್ಬಿಟ್ಟು ಒಂಚೂರು ಒಂದ್ಸಂಗೆ ಹಂಗೆ ಇಟ್ಕೊಳ್ಳಿ, ಸ್ವಲ್ಪ ಹಿಂಗೆ ಇಟ್ಕೊಳ್ಳಿ, ಬನ್ನಿ. ಯಶಶಂಕರ್ ಅವರು ಮಾತಾಡ್ತಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸ್ತಕ್ಕಂಥ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಂತ ನಾಗರಾಜರು, ಎಲ್ಲ ಡಾಕ್ಟ್ರು ಸಿಬ್ಬಂದಿಯವರೇ, ಎಲ್ಲ ನನ್ನ ಸ್ವಾಗತವನ್ನು ಕೋರ್ತಾ, ಇದು ದೇವ್ರ ಕೆಲಸ. ಇದು ನಾವು ಮನೇಲಿ ಒಳ್ಳೇದಾಗಲಪ್ಪ ಅಂತ ದೇವ್ರಿಗೆ ಎಷ್ಟು ಪೂಜೆ ಮಾಡ್ತೀವೋ ಅದೇ ಥರ ಕಣ್ಣನ್ನು ದೃಷ್ಟಿ ಕೊಡೋದು ಅಂತ ಡಾಕ್ಟ್ರುಗಳು ದೇವ್ರಿಗಿಂತ ಸ್ವಲ್ಪ ಜಾಸ್ತಿನೇ ಅಂತ ನನ್ನ ಅಭಿಪ್ರಾಯ. ಯಾಕಪ್ಪ ಈ ಮಾತಾಡ್ತೀನಿ ಅಂತ ಅಂದರೆ, ಏನು ಬೇಕಾದ್ರೂ ಕೊಡ್ಬೋದು, ದೃಷ್ಟಿ ಕೊಡೋಕ್ಕಾಗೋದಿಲ್ಲ. ದೃಷ್ಟಿ ಇಲ್ಲ ಅಂತಂದ್ರೆ ನಾವು ಏನಿಲ್ಲ, ಎಣೆಗಿಂತ ಸ್ವಲ್ಪ ಜಾಸ್ತಿ ಕಮ್ಮಿನೇ. ಅದಕ್ಕೋಸ್ಕರ ಎಲ್ಲರೂ ದಯವಿಟ್ಟು ಇದಕ್ಕೆ ಬಂದು ಭಾಗಿಯಾಗಲಿ, ಎಲ್ಲ ಚೆಕ್ ಮಾಡಿಸ್ಕೊಳ್ಳಿ ಅಂತ ಅಂದ್ಬಿಟ್ಟು ತಮ್ಮೆಲ್ಲ ಮನವಿಯನ್ನು ಮಾಡ್ಕೊತಾ ಇದ್ದೀನಿ. ಈ ತಪಾಸಣೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಎಸ್ ಜೆ ನಾಗರಾಜ್ ಅವರು ಮಾತಾಡ್ತಾರೆ. ಮೊದಲಿಗೆ ಈ ಕಾರ್ಯಕ್ರಮದ ಆಯೋಜನೆ ಮಾಡಿರ್ತಕ್ಕಂಥ ಸಮ್ಮುಖ ದೃಷ್ಟಿ ಕಣ್ಣಿನ ಆಸ್ಪತ್ರೆಯ ಮುಖ್ಯಸ್ಥರಾದಂಥ ನರಸಿಂಹಮೂರ್ತಿಯವರವರಿಗೆ ಹಾಗೂ ಅವರ ಸಿಬ್ಬಂದಿ ವರ್ಗದವರಿಗೆ ಮೊದಲು ಧನ್ಯವಾದ ತಿಳಿಸ್ತಾ, ಈ ಒಂದು ಕಾರ್ಯಕ್ರಮವನ್ನು ಸಾತ್ನೂರಿನಲ್ಲಿ ಆಯೋಜನೆ ಮಾಡಲಿಕ್ಕೆ ಶ್ರಮಿಸಿದಂಥ ನಮ್ಮ ಮಲ್ಲಿಕಾರ್ಜುನರವರಿಗೆ ಹಾಗೂ VSSN ಅಧ್ಯಕ್ಷರಾದಂಥ ನಿಜ್ಜಿಂಗಪ್ಪನವರಿಗೆ ವೈಯಕ್ತಿಕವಾಗಿ ಹಾಗೂ ನಮ್ಮೆಲ್ಲ ಊರಿನ ಗ್ರಾಮಸ್ಥರ ಪರವಾಗಿ ಧನ್ಯವಾದ ತಿಳಿಸ್ತಾ, ಈ ಕಾರ್ಯಕ್ರಮದಲ್ಲಿ ಆಸೀನಲ್ಲಿರ್ತಕ್ಕಂಥ VSSN ಅಧ್ಯಕ್ಷರು, ನಮ್ಮ ಪಕ್ಷದ ಹಿರಿಯ ಮುಖಂಡರಾದಂಥ ನಿಜ್ಜಿಂಗಪ್ಪನವರೇ, ಹಿರಿಯರು, ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರು ಆದಂಥ ಶಂಕರಣ್ಣವರೇ, ನಾರಾಯಣಗೌಡ್ರೆ, ಮುತ್ತರಾಜಣ್ಣವರೇ, ನರಸಿಂಹಮೂರ್ತಿ ಸರ್ ಅವರೇ, ಮಂಜೂರವರೇ, ಪುರುಷೋತ್ತಮ್ರವರೇ, ರಾಜಣ್ಣವರೇ, ಪುರುಷೋತ್ತಮ್ರವರೇ, ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ರಾಜೂರವರೇ, ಮಲ್ಲಿಕಾರ್ಜುನರವರೇ, ಎಲ್ಲ ಹಿರಿಯರೇ, ಭಾಳ ಎಲ್ಲರ ಹೆಸರು ತೊಗೊಳಕ್ಕೆ ಹೋಗ್ತಿದ್ದೆ, ಎಲ್ಲ ಹಿರಿಯರೇ. ಇದು ಏನಪ್ಪ ಅಂದರೆ, ಮೊದಲು ಗ್ರಾಮಾಂತರ ಪ್ರದೇಶದ ಜನ ನಾವು ಆರೋಗ್ಯದ ಬಗ್ಗೆ ಭಾಳ ವಿಶೇಷವಾದ ಕಾಳಜಿಯನ್ನು ವಹಿಸಬೇಕು. 40 ಆದಮೇಲೆ ಶುಗರು ಮತ್ತು BP ಕಾಮನ್ ಆಗ್ಬಿಡೈತೆ ಈಗ. ಆದರೆ ಏನಪ್ಪ ಅಂದರೆ ಅದನ್ನ ನಾವು ನೆಗ್ಲೆಕ್ಟ್ ಮಾಡೋದ್ರಿಂದ ಅದರಿಂದ ಆಗುವಂಥ ಬೇರೆ ಬೇರೆ ರೀತಿಯ ಹಾನಿಗಳನ್ನು ಈಗ ನರಸಿಂಹಮೂರ್ತಿ ಸರ್ ಅವರು ಹೇಳಿದ್ರು. ಶುಗರ್ ಬತ್ತು ಅಂದೇಳಿಗೆ, BP ಬತ್ತು ಅಂದೇಳಿಗೆ ಗಾಬರಿ ಆಗದೆ ಅದಕ್ಕೆ ಯಾವ ರೀತಿ ನಾವು ಪರೀಕ್ಷೆಗಳನ್ನ ಮಾಡಿಸ್ಕೋಬೇಕು. ಈಗ ಕಣ್ಣಿನ ಪರೀಕ್ಷೆಗೆ ಬಂದವರೆ ಅವ್ರು ಏನಪ್ಪ ಅಂದರೆ, ಈಗ ನಾವೆಲ್ಲರೂ ಕೂಡ ಇರತಕ್ಕಂಥ ಎಲ್ಲರೂ ಕೂಡ ಕಣ್ಣಿನ ಪರೀಕ್ಷೆಯನ್ನು ಉಚಿತವಾಗಿ ಮಾಡಿಕೊಡ್ತಾರೆ. ಅದೇ ಇದೇ ಪರೀಕ್ಷೆಗೆ ನಾವು ಬೆಂಗಳೂರಿಗೆ ಹೋಗ್ಬೇಕು ಅಂದರೆ 1000 ರೂಪಾಯಿ ಖರ್ಚಾಗ್ತಿತ್ತು. ಆಮೇಲೆ ಒಂದಿನ ಟೈಮ್ ತೊಗೋತಿದ್ದೀವಿ. ನಿಮ್ಮ ಮನೆ ಬಾಗಿಲಿಗೆ ಬಂದವ್ರೆ ಅದನ್ನು ಬಳಸ್ಕೊಳ್ಳಿ. ಯಾಕಂದರೆ ಅವ್ರು ಏನೋ ಸಮಸ್ಯೆ ಇದ್ದರೆ ಮಾತ್ರ ಹೇಳ್ತಾರೆ. ಇನ್ನೊಂದು ನಮ್ಮ ಜನಗಳಲ್ಲಿ ಪ್ರಾಬ್ಲಮ್ ಆಗ್ಬಿಡುತ್ತೆ, ಚೆಕ್ ಮಾಡಿಸ್ಕೊಂಡ್ಬಿಟ್ರೆ ಏನು ಹೇಳ್ಬಿಟ್ಟಾರೆ, ನಾವು ಚೆಕ್ ಮಾಡಿಸ್ಕೋದೇ ಬೇಡ. ಸತ್ಯ, ಚೆಕ್ ಮಾಡಿಸ್ಕೊಂಡ್ರೆ ಸಣ್ಣದಲ್ಲೇ ಗೊತ್ತಾಗೋಯ್ತದೆ, ಅದಕ್ಕೆ ಪರಿಹಾರ ಕೊಡ್ತಾರೆ. ನೀವು ಅದನ್ನು ಬಿಟ್ಕೋದ್ರೆ ಅದು MRO ಬೆಳೀತದೆ.
ಈಗ ಶುಗರ್ ಇಂದ ಕಣ್ಣಿಗೆ ನರಕ್ಕೆ ಎಫೆಕ್ಟ್ ಅಂತ ಹೇಳಿದ್ರು. ನಾವೇನ್ ಮಾಡಬೇಕು? ಶುಗರ್ ಚೆಕ್ ಮಾಡಿಸ್ಕೋಬೇಕು. ಶುಗರ್ ಇತ್ತಾ ಅದಕ್ಕೆ ಪರಿಹಾರ ಕೊಡ್ತಾರೆ. ಕಣ್ಣನ್ನು ಚೆಕ್ ಮಾಡಿಸ್ಕೊತಾ ಇರಬೇಕು. ಇಲ್ಲ ಅಂದ್ರೆ ಏನಾಯ್ತು, ಅದ್ರಲ್ಲೂ ವಯಸ್ಸಾದವ್ರಿಗೆ ಈಗ ಭಾಳ ಜನ ಬಂದಿದ್ದೀರಿ, ನೀವು ಒಂದಲ್ಲ ಒಂದು ಈಗ ಅವ್ರೇನಾರು ಆಪರೇಷನ್ ಮಾಡಿಸ್ಬೇಕು ಅಂತ ಅಂದೇಳಿಕೆನೆ ಗಾಬರಿ ಆಗೋದಲ್ಲ. ನರಸಿಂಹಮೂರ್ತಿ ಸರ್ ಅದನ್ನೂ ಹೇಳಿದ್ರಿ ಅಂತ ಒಂದು ಒಪಿನಿಯನ್ ತಗೊಂಡಿದ್ದು ಕೊಡ್ತೀವಿ. ಆಗ್ಲಿಲ್ಲ ನಿಮ್ಗೆಲ್ಲ ಬೇರೆ ಕಡೆ ಇನ್ನೊಂದು ಒಪಿನಿಯನ್ ತಗೋಬೋದು. ಇವ್ರ ಹತ್ರನೇ ಮಾಡಿಸ್ಬೇಕು ಅಂತ ಏನು ಹೇಳ್ತಾರೆ. ಆದರೆ ಗ್ರಾಮಾಂತರ ಪ್ರದೇಶದಲ್ಲಿ ಇವತ್ತು ಹಲವಾರು ಆಸ್ಪತ್ರೆಗಳಿದ್ರು ಕೂಡ ನಮ್ಮ ಸಮ್ಯಕ್ ಕಣ್ಣಿನ ದೃಷ್ಟಿ ಆಸ್ಪತ್ರೆಯವರು ಗ್ರಾಮಾಂತರ ಪ್ರದೇಶಕ್ಕೆ ಬಂದು ಈ ಥರ ಒಳ್ಳೆಯ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ವೈಯಕ್ತಿಕವಾಗಿ ಅವ್ರಿಗೆ ಧನ್ಯವಾದ ತಿಳಿಸ್ತಾ, ನಿಮ್ಮೆಲ್ಲರೂ ಹೇಳ್ಕೊಳ್ಳೋದೇನಪ್ಪ, 40 ವರ್ಷ ಆದಮೇಲೆ ನೀವೆಲ್ಲರೂ ಪ್ರತಿ ಅಟ್ಲೀಸ್ಟ್ 1 ವರ್ಷ ಅಂತ ಹೇಳ್ತಾರೆ, ಬಟ್ 6 ತಿಂಗಳಿಗಾದರೂ ಶುಗರು ಮತ್ತು BP ಯನ್ನು, ಕಣ್ಣನ್ನು, ಎಲ್ಲವನ್ನ ದೇಹವನ್ನು ಒಂದು ಸಂಪೂರ್ಣವಾಗಿ ಪರೀಕ್ಷೆಯನ್ನು ಮಾಡಿಸ್ಕೊಳ್ಳಿ. ಈ ಸಂದರ್ಭದಲ್ಲಿ ನೋಡಿ, ಆರೋಗ್ಯ ಎಷ್ಟು ಮುಖ್ಯ ಅನ್ನೋದನ್ನ ಮನಗಂಡಂತ ರಾಜ್ಯದ ಉಪಮುಖ್ಯಮಂತ್ರಿಗಳು, ನಮ್ಮ ನಾಯಕರು ಆದ DK ಶಿವಕುಮಾರ್ ಸಾಹೇಬರು ಹಾಗೂ ನಮ್ಮ ಆದರ್ಶ ಸಂಸದರು ಬಮೂಲ ಅಧ್ಯಕ್ಷರಾದ ಸುರೇಶ್ ಅಣ್ಣನವರು ಇವತ್ತು ಸರ್ಕಾರಿ ಇಡೀ ರಾಜ್ಯದಲ್ಲೇ ನಾವೊಂದು ಹೆಮ್ಮೆ ಪಡಬೇಕು. ಇಡೀ ರಾಜ್ಯದಲ್ಲೇ ತಾಲೂಕು ಮಟ್ಟದಲ್ಲಿ ಎಲ್ಲಾದರೂ ಸರ್ಕಾರಿ ಮೆಡಿಕಲ್ ಕಾಲೇಜ್ ಇದ್ರೆ ಅದು ಕನಕಪುರದಲ್ಲಿ. ಈಗ ತಗೊಂಡಿದ್ದಾವು, ನಿನ್ನೆಯಿಂದಲೇ ಪೂಜೆಯನ್ನ ಮಳೆಯನ್ನ ಕೇಳ್ತಾ ಇದ್ದಾರೆ. ಮೊದಲೇದಾಗಿತ್ತು, ಅನಿವಾರ್ಯ ಕಾರಣಗಳಿಂದ ಅದು ಚಿಕ್ಕಬಳ್ಳಾಪುರಕ್ಕೆ ಹೋಗಿತ್ತು. ತಿರುಬಾ ಅದನ್ನ ಮನಗಂಡು ಇವತ್ತು ಮೆಡಿಕಲ್ ಕಾಲೇಜನ್ನು ಮಾಡ್ತಿದ್ದಾರೆ. ನಮ್ಗೆ ಅದ್ರ ಪ್ರಯೋಜನ ಸುಮ್ಮನೆ ಗೊತ್ತಾಗುತ್ತಷ್ಟೇ. ಮುಂದೊಂದು ದಿನ ಇಡೀ ತಾಲೂಕಿನಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಬರ್ತದೆ ಅಂದರೆ ನಮ್ಮೆಲ್ಲರ ಆರೋಗ್ಯದ ಮೇಲೆ ಅದು ಪರಿಣಾಮವನ್ನು ಬೀರ್ತದೆ. ನಮ್ಮ ಕುಟುಂಬಸ್ಥರು, ಮಕ್ಕಳು ಅವ್ರು ಭಾಳ ಅನುಕೂಲ ಆಗ್ತದೆ. ಯಾಕೆಂದ್ರೆ ಒಂದು ಬೆಂಗಳೂರಿಗೆ ಹೋಗ್ಬೇಕು ಅಂದ್ರೆ ಭಾಳ ದುಡ್ಡು ಬೇಕು. ಇವತ್ತು ಹಾಸ್ಪಿಟ್ಲು ಅಂದ್ರೆ ಭಯ ಇದೆ ಜನಕ್ಕೆ. ಅದನ್ನ ಮನಗಂಡ ನಮ್ಮ ನಾಯಕರು ಅದನ್ನ ಕನಕಪುರದಲ್ಲಿ ಇವತ್ತು ಬಜೆಟ್ ನಲ್ಲಿ ಘೋಷಣೆ ಮಾಡಿ ಈಗ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಕೈಲೇ ಅದನ್ನ ಇನಾಗ್ರೇಷನ್ ಮಾಡೋಕ್ಕೆ ಎಲ್ಲ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅದ್ರ ಒಂದು 800 ಕೋಟಿ ರೂಪಾಯಿ ಈಗಾಗಲೇ ಬಿಡುಗಡೆ ಆಗಿದೆ ಬಜೆಟ್ ಅಲ್ಲಿ. ಅದ್ ಮಾಡ್ತಾರೆ. ಜೊತೆಗೆ ಯಾಕಪ್ಪ ಇವೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಒಂದು ಗ್ರಾಮಾಂತರ ಪ್ರದೇಶಕ್ಕೆ ಬಂದವ್ರೆ ಸದುಪಯೋಗ ಪಡಿಸ್ಕೊಳ್ಳಿ. ನೀವು ಚೆಕ್ ಮಾಡ್ಸಾಯ್ತಾ, ಸಾಯಂಕಾಲ ಹೇಳ್ತೀರಲ್ಲ ಸರ್, ನೀವು ಚೆಕ್ ಮಾಡಿಸಿ ಹಾಕೊಂಡು ನಿಮ್ಮ ಮನೆಗೆ ಹೋಗಿ ಮಲ್ಕೋಬೇಡಿ. ಅಕ್ಕಪಕ್ಕದಲ್ಲಿ ನಿಮ್ಗೆ ಗೊತ್ತಿರ್ತದೆ ವಯಸ್ಸಾದವರೆಲ್ಲ, ಅವ್ರಿಗೆ ಹೇಳಿ. ಪಾಪ ಅವ್ರು ಹೋಗ್ಬಿಟ್ಟು, ಯಾಕಂದ್ರೆ ಅವ್ರು ಯಾರೋ ನಿಮ್ಗೆ ನೆನ್ಸ್ಕೋತಾರೆ. ಇವತ್ತು ನಮ್ಮ ನಾಳೆ ಬಿಟ್ಟು ಪುಡ್ಸೋಮಣ ಹೋಗಿ ಹೇಳಿದ್ರೆ ಅವ್ರು ನೆನ್ಸ್ಕೋತಾರೆ, ಇರಪ್ಪ ಅಲ್ಲಿ ಹೇಳಿದ್ರೆ ನಮ್ಮ ಪುಡ್ಸೋಮಣ ಸೊಸೈಟಿ ಫ್ರೀಯಾಗಿ ಮಾಡ್ತವ್ರೆ ಅಂತ. ದಯಮಾಡಿ, ಯಾಕಂದ್ರೆ ನಿಮ್ಮ ಅಕ್ಕಪಕ್ಕದವ್ರಿಗೆ ಹೇಳಿದ್ರು ಸದುಪಯೋಗ ಪಡಿಸ್ಕೊಳ್ಳಿ. ಯಾಕಂದ್ರೆ ಒಂದು ಕಣ್ಣು ಅನ್ನೋದು ಬಹಳ ಇಂಪಾರ್ಟೆಂಟ್. ಇವತ್ತು ನಾವೆಲ್ಲ ನಿಮ್ಗೆ ನೋಡ್ತಾ ಇದ್ದೀವಿ, ಆ ಕಣ್ಣು ದೃಷ್ಟಿನೇ ಇಲ್ಲ ಆದ್ರೆ ಕಷ್ಟ. ಅದು ಗೊತ್ತಿರೋದು ಶುಗರ್ ಇದೆಯೋ. ಆಮೇಲೆ ನಮ್ಮ ಗ್ರಾಮಾಂತರದ ಪ್ರದೇಶದ ಹಿರಿಯರಲ್ಲಿ ಒಂದು ಭಾವನೆ ಆಗ್ಬಿಟ್ಟಿದೆ. ನಾನು ಆಗ್ಲೇ ಹೇಳಿದ್ನಲ್ಲ, ಏನೋ ಒಂದು ಪರೀಕ್ಷೆ ಮಾಡ್ಬೋದು, ಏನೋ ಒಂದು ಹೇಳ್ಬಿಟ್ಟು ಯಾವ ಡಾಕ್ಟ್ರು ಕೂಡ ಸುಳ್ಳು ಹೇಳಲ್ರು. ನಮ್ಮ ಆರೋಗ್ಯ, ನಮ್ಮ ಒಂದು ಆಹಾರ ಪದ್ಧತಿ ಮೇಲೆ ಪರಿಣಾಮ ಇದೆ. ನೀವೆಲ್ಲ ಇದ್ದಿಲ್ಲ, ಇಷ್ಟು ವರ್ಷ ನಾವು ಬರಲ್ಲ. ಇವತ್ತೆಲ್ಲ 75-80 ವರ್ಷ ಬದುಕಿದ್ದೀರಿ. ಅಷ್ಟು ನಾವು ಬಂದ್ಬಿಟ್ರೆ ಬೋನಸ್ ನಮಗೆ. ಯಾಕಂದ್ರೆ ನಾವೆಲ್ಲರೂ ಕೂಡ ರಾಸಾಯನಿಕ ಜೊತೆ ಜೀವನ ಮಾಡ್ತಾ ಇದೀವಿ. ನೀವೆಲ್ಲರೂ ಕೂಡ ನಮ್ಮ ತಾತ ನನಗೆ ಗೊತ್ತಿರೋದಾಗೆ 105 ವರ್ಷ ಬದುಕಿದ್ರು. ನಾವು ಏನಾದ್ರು ರಾಗಿ ಕಣದೊಳಗೆ ಬರೀ ಚಪ್ಪಲಿ ಹಾಕಿ ಹೋದ್ರೆ ಮುಳ್ಳಿನ ಕೋಲ್ ಹೊಡಿದ್ರು. ಇವತ್ತು ನಾವೇನ್ ಮಾಡ್ತಾ ಇದೀವಿ, ರಾಗಿ ಕಣನೇ ಮಾಡ್ತಾ ಇಲ್ಲ, ರಾಗಿ ಬೆಳೀತಾ ಇದೀವಿ. ತಾವೊಂದು ರೋಡ್ ಹಾಕ್ತಾ ಇದೀವಿ. ಆ ರೋಡ್ ಮೇಲೆ ಕಾರ್ ಬಿಡ್ತೀವಿ, ಆ ಕಾರ್ ಎಲ್ಲ ಓಡಾಡಿತ್ತು, ಅದು ತಗೊಂಡೋಗಿ ತಿಂತಾ ಇದೀವಿ. ಇವತ್ತೆಲ್ಲ ನಾವೇ ಸ್ವಯಂಕೃತ ಅಪರಾಧ. ನಮ್ಮ ಆಹಾರ ಪದ್ಧತಿಯನ್ನ ಅತಿ ಹೆಚ್ಚು ದುರಾಸೆಯಿಂದ ಇವತ್ತು ಟೊಮೊಟೊ ರೇಟ್ 1000 ರೂಪಾಯಿ ಆದ್ರೆ ಕಾಯಿ ಆಗಿದ್ರೆ ಬೆಳಗ್ಗೆ ಹೊಡೆದ ಔಷಧಿನ ಹಣ್ಣು ಕೆಂಪು ಬಂದ್ಬಿಡ್ಲಿ ಅಂತ. ಇವೆಲ್ಲವೂ ಕೂಡ ನಮ್ಮ ಸ್ವಾರ್ಥ ಜೀವನದಿಂದ ಆರೋಗ್ಯವೂ ಕೂಡ ಪ್ರಕೃತಿಯ ಜೊತೆ ನಾವು ಮಾಡ್ತಾ ಇರ್ತಕ್ಕಂಥ ದುಷ್ಪರಿಣಾಮ ನಮ್ಮ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರ್ತಾ ಇದೆ. ಇವತ್ತೆಲ್ಲರೂ ಕೂಡ ಬಂದಿರೋ 70-80 ವರ್ಷ ಇದ್ದೀರಿ. ನಿಮ್ಮಷ್ಟು ನಾವು ಬದುಕುವ ಅಂತ ಭಗವಂತನನ್ನು ಕೇಳಿಕೊಂಡು ಈ ಸಂದರ್ಭದಲ್ಲಿ ಮೊದಲೊಮ್ಮೆ ನಮ್ಮ VSSನ ಎಲ್ಲ ಅಧ್ಯಕ್ಷರಾದಿಯಾಗಿ, ಯಾಕಂದ್ರೆ ನಮ್ಮ ಅಧಿಕಾರದ ಅವಧಿಯಲ್ಲಿ ಏನಾರು ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋದು ಎಲ್ಲರಿಗೂ ಇಚ್ಛಾಶಕ್ತಿ ಇರೋದು. ನಮ್ಮ ನಿತಿನ್ ಗಂಭೀರ್ ಅಧ್ಯಕ್ಷರಾದ್ದರಿಂದ ಪ್ರತಿಯೊಂದನ್ನು ಪ್ರಯತ್ನ ಪಡ್ತಾ ಇದ್ದಾರೆ. ಇವತ್ತು ಹೊಸ ಬಿಲ್ಡಿಂಗ್ ಕಟ್ಟಬೇಕು ಅಂತ ಕೂಡ ಪ್ರಯತ್ನದಲ್ಲಿದ್ರು. ಬಹಳ ಅನಿವಾರ್ಯವಾಗಿ ಇನ್ನೊಂದು NH ಅವ್ರದ್ದೇನೋ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ. ಆದ್ರೂ ಕೂಡ ಇಂಥ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ದಾರೆ. ವೈಯಕ್ತಿಕವಾಗಿ ಅವ್ರಿಗೂ ಧನ್ಯವಾದ ತಿಳಿಸ್ತಾ, ನಮ್ಮ ಮಲ್ಲಿಕಾರ್ಜುನ್ ಅವರು, ನಮ್ಮ ಸಮ್ಯಕ್ ದೃಷ್ಟಿ ಕಣ್ಣಿನ ಆಸ್ಪತ್ರೆಯವರ ನರಸಿಂಹಮೂರ್ತಿ ಅವ್ರ ಜೊತೆ ಕಳೆದ 2 ತಿಂಗಳಿಂದಲೂ ಕೂಡ ಕನಕೋತ್ಸವ ಇದೆ, ಬೇಡ ಅಂತ ನಾನೇ ಅವ್ರಿಗೆ ಡೇಟನ್ನು ಮುಂದಕ್ಕೆ ಹಾಕ್ಸಿದೆ. ಪಾಪ ಅವ್ರು ಆಲ್ರೆಡಿ ಕಳೆದ ತಿಂಗಳೇ ಮಾಡಬೇಕಾಗಿತ್ತು. ಬೇಡ, ಎಲ್ಲರೂ ಕನಕೋತ್ಸವದಲ್ಲಿ ಇರ್ತೀವಿ, ಅಲ್ಲಿ ಕಾರ್ಯಕ್ರಮ ಮಾಡಿದಾಗ 4 ಜನಕ್ಕೆ ಪ್ರಚಾರ ಆಗಲಿ ಅನ್ನೋ ದೃಷ್ಟಿಯಿಂದ ಅವರು ಕೂಡ ನಾವು ಏನಾದರೂ
ತೊಂದರೆ ಆಗಿದ್ರೆ ನಮ್ಮ ಡಾಕ್ಟರ್ಗೆ ಮತ್ತು ಮಲ್ಲಿಕಾರ್ಜುನ್ ಅವ್ರಿಗೆ ಕ್ಷಮೆಯನ್ನು ಕೋರ್ತಾ ಮತ್ತೊಮ್ಮೆ ಮಗದೊಮ್ಮೆ ನೀವೆಲ್ಲರೂ ಕೂಡ ಈ ಒಂದು ಪರೀಕ್ಷೆಯನ್ನು ಮಾಡಿಸ್ಕೊಳ್ಳಿ. ಜೊತೆಗೆ ನಿಮ್ಮ ಕುಟುಂಬದವ್ರಿಗೆ ಅಕ್ಕಪಕ್ಕದವ್ರಿಗೆ ಇದು ತಿಳಿಸಿ. ಸಾಯಂಕಾಲ ಗಂಟೆ ಇರ್ತಾರೆ, ಅವ್ರೇನು ನಿಮಗೆ ಚಾರ್ಜನ್ನು ಮಾಡಲ್ಲ. ಕಣ್ಣನ್ನು ಪರೀಕ್ಷೆ ಮಾಡಿ ಪ್ರಾಬ್ಲಮ್ ಇದ್ದರೆ ಹೇಳ್ತಾರೆ. ಆಗ ಪ್ರಾಬ್ಲಮ್ ಇದ್ರೂ ಕೂಡ ಇವರೇನೋ ನಮ್ಮ ಗಮನಕ್ಕೆ ತಂದರೆ ನಾವು ಕೂಡ ಯಾವ ಹಾಸ್ಪಿಟ್ಲಿಗೆ ಉಚಿತವಾಗಿ ನಿಮಗೆ ಆಪರೇಷನ್ ಮಾಡಿಸ್ಬೋದು ಅಂತ ನಮ್ಮ ನಾಯಕರಾದ ಶಿವಕುಮಾರ್ ಸಾಹೇಬರು ಮತ್ತು ಸುರೇಶ್ ಅವರ ಜೊತೆ ಚರ್ಚೆ ಮಾಡಿ ನಿಮ್ಗೆ ಉಚಿತವಾಗಿ ಆಪರೇಷನ್ ಮಾಡಲಿಕ್ಕೆ ಏನು ಸಹಾಯ ಮಾಡ್ಬೋದು ನಾವೆಲ್ಲವನ್ನು ಮಾಡ್ತೀವಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನನಗೆ ಮಾತಾಡೋ ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ಹೊಂದಿಸಿ ನಾನು 2 ಮಾತನ್ನು ಮುಗಿಸ್ತೇನೆ. ಎಲ್ಲ ನಮ್ಮ ಡಾಕ್ಟರ್ಸ್ಗಳಿಗೆ ನನ್ನ ಹೃತ್ಪೂರ್ವಕವಾದಂಥ ನಮಸ್ಕಾರಗಳು. ಈ ದಿವಸ ನಮ್ಮ ಊರಿಗೆ ಭೇಟಿ ಕೊಟ್ಟು ನಮ್ಮ ಜನರಿಗೆ ಕಷ್ಟ ಸುಖಗಳಿಗೆ ಬಾಯಿ ಆಗ್ತಾ ಇದ್ದೀರಿ. ಅದಕ್ಕೆ ನನ್ನ ಹೃತ್ಪೂರ್ವಕ ಸ್ವಾಗತವನ್ನು ತಮಗೆ ಹೇಳ್ತಾ ಇದ್ದೇನೆ. ಕಾರಣ ನಮ್ಮ ಅಧ್ಯಕ್ಷರು ಹೇಳಿದಾಗೆ 40 ವರ್ಷ ಆದಮೇಲೆ ಏನೇನು ಬರ್ತಾವೋ ಒಬ್ರಿಗೂ ಗೊತ್ತಾಗಲ್ಲ. ಅದನ್ನು ತೋರಿಸ್ಕೋಬೇಕಾದ್ದು ನಮ್ಮ ಕರ್ತವ್ಯ. ಈಗ ನಾವು ಬೆಳಿಗ್ಗೆ ಎದ್ರೆ ದೇವ್ರ ಗುಡಿಗೆ ಹೋಗಿ ನಾವು ಪೂಜೆ ಮಾಡ್ತೀವಿ. ಅದೇ ರೀತಿ ನಮ್ಮನ್ನು ನೋಡ್ಕೊಳ್ಳಿಕ್ಕೆ ಡಾಕ್ಟ್ರ್ ಇದ್ದಾರೆ. ಅವ್ರನ್ನ ನಾವು ಹೆಚ್ಚಿನ ರೀತಿ ದೇವ್ರ ಪೂಜೆ ಮಾಡ್ದಂಗೆ ಡಾಕ್ಟ್ರನ್ನ ಮಾಡ್ಬೇಕು. ನಾವು ಈ ಮಾಡಿದಾಗ್ಲೇ ನಮಗೆ ನಿಜವಾಗ್ಲೂ ಒಳ್ಳೆಯದಾಗ್ತದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಲೀಡರ್ಗಳಿಗೆ ನನ್ನ ಅನಂತ ನಮಸ್ಕಾರ. ಆಶೀರ್ವಾದ ಮಾಡಿದಾಗ ಹಾಯ್ ಶಂಕರಣ್ಣ, ಸೂಪರ್.